ಹೆಲೋ ಸ್ಪರ್ಧಾರ್ಥಿಗಳೇ, ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಹೇಗ್ ನಡೀತಿದೆ? ಫುಲ್ ಜೋಶ್ನಲ್ಲಿದ್ದೀರಾ ಅಂತ ಭಾವಿಸ್ತೀನಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಕರೆಂಟ್ ಅಫೇರ್ಸ್ ಎಷ್ಟು ಕ್ರೂಷಿಯಲ್ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಇವತ್ತಿನ 13 ಮೇ 2026ರ ಈ ಡೈಲಿ ಕರೆಂಟ್ ಅಫೇರ್ಸ್ ಮಾಸ್ಟರ್ ಕ್ಲಾಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ಬರೀ ನ್ಯೂಸ್ ಓದೋದಲ್ಲ, ಅದರ ಹಿಂದಿನ ಕಾನ್ಸೆಪ್ಟ್ಸ್, ಎಕ್ಸಾಮ್ನಲ್ಲಿ ಕ್ವೆಶ್ಚನ್ಸ್ ಹೇಗೆ ಫ್ರೇಮ್ ಆಗ್ತವೆ, ಆಪ್ಷನ್ಸ್ ಹೇಗೆ ಎಲಿಮಿನೇಟ್ ಮಾಡೋದು ಅಂತ ಡೀಟೇಲ್ ಆಗಿ ಅನಲೈಸ್ ಮಾಡೋಣ. ಪೆನ್ ಪೇಪರ್ ತಗೊಳ್ಳಿ, ಲೆಟ್ಸ್ ಸ್ಟಾರ್ಟ್. ಕ್ಲಾಸ್ ಶುರು ಮಾಡೋ ಮುಂಚೆ ನಿಮಗೊಂದು ಸಣ್ಣ ರಿಮೈಂಡರ್. ಸಕ್ಸೆಸ್ ಇಸ್ ದ ಸಮ್ ಆಫ್ ಸ್ಮಾಲ್ ಎಫರ್ಟ್ಸ್ ರಿಪೀಟೆಡ್ ಡೇ ಇನ್ ಅಂಡ್ ಡೇ ಔಟ್. ನೋಡಿ, ಎಕ್ಸಾಮ್ ಕ್ಲಿಯರ್ ಮಾಡೋದು ಒಂದೇ ದಿನದ ಮ್ಯಾಜಿಕ್ ಅಲ್ಲ. ಪ್ರತಿದಿನ ನೀವು ಓದುವ ಒಂದೊಂದು ಚಾಪ್ಟರ್, ಸಾಲ್ವ್ ಮಾಡುವ ಒಂದೊಂದು MCQ, ಇವೆಲ್ಲವೂ ಕಂಪೌಂಡ್ ಆಗಿ ನಿಮ್ಮ ರಿಸಲ್ಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಂದಿನ ನಿಮ್ಮ ಪರಿಶ್ರಮವೇ ನಿಮ್ಮ ಫ್ಯೂಚರ್ ರ್ಯಾಂಕ್ ಡಿಸೈಡ್ ಮಾಡೋದು. ಕನ್ಸಿಸ್ಟೆನ್ಸಿ ಮಿಸ್ ಆಗ್ಬಾರ್ದು. ಓಕೆ, ನಾವೀಗ ಇವತ್ತಿನ ಸಿಲೆಬಸ್ ಏನಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಫಸ್ಟ್ ಇಂಪಾರ್ಟೆಂಟ್ ಡೇಟ್ಸ್, ಆಮೇಲೆ ಡಿಫೆನ್ಸ್ ಆ್ಯಂಡ್ ಅಪಾಯಿಂಟ್ಮೆಂಟ್ಸ್, ನಂತರ ಪಾಲಿಟಿ, ಆಕ್ಟ್ಸ್ ಆ್ಯಂಡ್ ಎಕನಾಮಿ, ಸೈನ್ಸ್ ಆ್ಯಂಡ್ ಟೆಕ್, ಸ್ಟೇಟ್ ನ್ಯೂಸ್, ಮತ್ತೆ ಲಾಸ್ಟಲ್ಲಿ ನಾವೇನ್ ಓದ್ವಿ ಅಂತ ಒಂದು ಫಾಸ್ಟ್ ರೀಕ್ಯಾಪ್ ಮಾಡೋಣ. ಸೆಕ್ಷನ್ 1, ಪ್ರಮುಖ ದಿನಾಚರಣೆಗಳು ಮತ್ತು ಇಂಪಾರ್ಟೆಂಟ್ ಡೇಟ್ಸ್. ಇಲ್ಲಿ ನಾವೀಗ ಡೇಟ್ಸ್ನ ಕ್ರೊನಾಲಾಜಿಕಲ್ ಆರ್ಡರಲ್ಲಿ ನೆನ್ಪಿಟ್ಕೊಳ್ಳೋಣ. ಮೇ 7 ಅಥ್ಲೆಟಿಕ್ಸ್ ಡೇ, ಮೇ 8 ವರ್ಲ್ಡ್ ರೆಡ್ ಕ್ರಾಸ್ ಡೇ, ಮೇ 10 ವರ್ಲ್ಡ್ ಲೂಪಸ್ ಡೇ, ಮೇ 11 ನ್ಯಾಷನಲ್ ಟೆಕ್ನಾಲಜಿ ಡೇ, ಮತ್ತೆ ಮೇ 12 ಇಂಟರ್ನ್ಯಾಷನಲ್ ನರ್ಸಸ್ ಡೇ. ಇದರಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಮೇ 11 ಮತ್ತು 12 ತುಂಬಾ ಇಂಪಾರ್ಟೆಂಟ್. ಮೇ 11ಅನ್ನೇ ನಾವು ಟೆಕ್ನಾಲಜಿ ಡೇ ಅಂತ ಯಾಕೆ ಆಚರಿಸ್ತೀವಿ? ನಿಮ್ಗೆ ಆನ್ಸರ್ ಗೊತ್ತಾ? ಜಸ್ಟ್ ಯೋಚನೆ ಮಾಡಿ. ಎಕ್ಸಾಕ್ಟ್ಲಿ, ಸ್ಟ್ಯಾಟಿಕ್ ಜಿಕೆ ಜೊತೆ ಲಿಂಕ್ ಮಾಡಿದ್ರೆ 1998ರ ಮೇ 11ರಂದು ನಾವು ಪೋಖ್ರಣ್ 2 ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಯಶಸ್ವಿಯಾಗಿ ಮಾಡಿದ್ವಿ. ಅದರ ನೆನಪಿಗಾಗಿ ನ್ಯಾಷನಲ್ ಟೆಕ್ನಾಲಜಿ ಡೇ ಆಚರಿಸ್ತೀವಿ. 2026ರ ಇದರ ಥೀಮ್ ಬಂದ್ಬಿಟ್ಟು ರೆಸ್ಪಾನ್ಸಿಬಲ್ ಇನ್ನೋವೇಷನ್ ಫಾರ್ ಇನ್ಕ್ಲೂಸಿವ್ ಗ್ರೋತ್. ಅದೇ ರೀತಿ ಮೇ 12 ನರ್ಸಸ್ ಡೇ, ಇದು ಫ್ಲೋರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನ. ಈ ವರ್ಷದ ಥೀಮ್ ಎಂಪವರ್ಡ್ ನರ್ಸಸ್ ಸೇವ್ ಲೈವ್ಸ್. ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಇವೆರಡನ್ನೂ ಮ್ಯಾಚ್ ದಿ ಫಾಲೋವಿಂಗ್ ರೂಪದಲ್ಲಿ ಕೇಳೋ ಚಾನ್ಸಸ್ ತುಂಬಾನೇ ಇದೆ. ಮೂವಿಂಗ್ ಆನ್ ಟು ಸೆಕ್ಷನ್ 2, ರಕ್ಷಣಾ ವಲಯ ಮತ್ತು ಪ್ರಮುಖ ನೇಮಕಾತಿಗಳು. ಬ್ಯಾಂಕಿಂಗ್ ಮತ್ತೆ ಪೊಲೀಸ್ ಎಕ್ಸಾಮ್ಸ್ಗೆ ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್. ಇಲ್ಲೊಂದು ಡೈರೆಕ್ಟ್ ಕ್ವೆಶ್ಚನ್ ಇದೆ. KAS 2024 ಪರೀಕ್ಷೆಯ ಪ್ಯಾಟರ್ನಲ್ಲೇ ಇದೆ ನೋಡಿ. ಭಾರತದ ಮುಂದಿನ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂದ್ರೆ CDS ಆಗಿ ಯಾರು ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ? ಕಮಾನ್, ಮೈಂಡಲಿ ಆಪ್ಷನ್ಸ್ ಎಲಿಮಿನೇಟ್ ಮಾಡಿ. ಗೆಸ್ ಮಾಡಿದ್ರಾ? ರೈಟ್ ಆನ್ಸರ್ ಇಸ್ ಲೆಫ್ಟ್ ಜೆನ್ NS ರಾಜಾ ಸುಬ್ರಮಣಿ. ಇವರು ಮೇ 30, 2026ರಂದು ಜನರಲ್ ಅನಿಲ್ ಚೌಹಾಣ್ ಅವರಿಂದ ಪವರ್ ತಗೊಳ್ತಾರೆ. ಸೊ ಬೇರೆ ಹೆಸರುಗಳು ಕೊಟ್ರೆ ಕನ್ಫ್ಯೂಸ್ ಆಗ್ಬೇಡಿ, ಎಲಿಮಿನೇಟ್ ಮಾಡಿ. ಹಾಗೆಯೇ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ಮೇ 31, 2026ರಿಂದ ಹೊಸ ನೇವಿ ಚೀಫ್ ಆಗಿ ನೇಮಕಗೊಂಡಿದ್ದಾರೆ. ಈವೆರಗೂ ಅಪಾಯಿಂಟ್ಮೆಂಟ್ಸು ಡಿಫೆನ್ಸ್ ಸೆಕ್ಟರ್ನಲ್ಲಿ ಬಹಳ ಕ್ರೂಷಿಯಲ್. ಈಗ ಡಿಫೆನ್ಸ್ ಅಪ್ಡೇಟ್ಸ್ ಅನ್ನ ಒಂದ್ ಕಡೆ ಗ್ರೂಪ್ ಮಾಡಿ ಓದೋಣ. ನೋಡಿ, DRDOದವರು ಟಾರಾ ಗ್ಲೈಡ್ ವೆಪನ್ ಅನ್ನ ಸಕ್ಸಸ್ಫುಲ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಇನ್ನೊಂದು ಪ್ರೌಡ್ ಮೂಮೆಂಟ್ ಅಂದ್ರೆ 3 ಸೇನಾಪಡೆಗಳ 10 ವಿಮೆನ್ ಆಫೀಸರ್ಸ್ IASV ತ್ರಿವೇಣಿ ಮೂಲಕ ಗ್ಲೋಬಲ್ ಎಕ್ಸ್ಪಿಡಿಷನ್ ಮಾಡ್ತಿದ್ದಾರೆ. ಇದಲ್ಲದೆ ನ್ಯೂ ಡೆಲ್ಲಿಯಲ್ಲಿ DRDOದ ಹೊಸ CBRN ಸೆಂಟರ್ ಉದ್ಘಾಟನೆಯಾಗಿದೆ. ರಿವಿಷನ್ ಮಾಡಬೇಕಾದ್ರೆ ಇದೇ ತರ ಟೇಬಲ್ ಫಾರ್ಮ್ಯಾಟಲ್ಲಿ ಓದಿದ್ರೆ ತಲೆಯಲ್ಲಿ ರಿಜಿಸ್ಟರ್ ಆಗುತ್ತೆ. ಈಗ ಮುಂದಿನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗೆ ಹೋಗೋ ಮುಂಚೆ ಒಂದು ಕ್ರೂಷಿಯಲ್ ಇನ್ಫಾರ್ಮೇಷನ್. ಪ್ರತಿದಿನದ ಎಲ್ಲ ಪ್ರಚಲಿತ ವಿದ್ಯಮಾನಗಳನ್ನು ಎಲ್ಲರಿಗಿಂತ ಮುಂಚಿತವಾಗಿ ತಿಳಿಯಲು ನಮ್ಮ ಚಾನೆಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಎಲ್ಲಾ ವಿಷಯಗಳ ಪಠ್ಯ ಅನುಕ್ರಮಸಾರ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಪ್ಲೇಲಿಸ್ಟ್ನಲ್ಲಿ ಹೋಗಿ ನಿಮಗೆ ಬೇಕಾದ ಎಲ್ಲ ವಿಡಿಯೋಗಳನ್ನು ನೋಡಬಹುದು. ನಮ್ಮ ವಿಡಿಯೋದಲ್ಲಿರುವ ಎಲ್ಲಾ ಪ್ರಶ್ನೆಗಳನ್ನು ಟೆಸ್ಟ್ ರೂಪದಲ್ಲಿ ಅಟೆಂಡ್ ಮಾಡಲು ಹಾಗೂ ಹಿಂದೆ ನಡೆದ ಸುಮಾರು 300+ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನು, ಎಲ್ಲ ವಿಷಯಗಳ ಪಠ್ಯ ಅನುಕ್ರಮಸಾರ ಟೆಸ್ಟ್ಗಳನ್ನು, ಸುಮಾರು 30,000+ MCQಗಳನ್ನು ಒಳಗೊಂಡಿವೆ. ಅಟೆಂಡ್ ಮಾಡಿ ನಿಮ್ಮ ಸ್ಕೋರ್ ಬೋರ್ಡ್ ಅನ್ನು ವೀಕ್ಷಿಸಲು ಹಾಗೂ ಇತರ ಸ್ಪರ್ಧಾರ್ಥಿಗಳ ಜೊತೆ ಕಂಪೀಟ್ ಮಾಡಿ ನಿಮ್ಮ ರ್ಯಾಂಕ್ ಎಷ್ಟಿದೆ ಎಂದು ಲೀಡರ್ ಬೋರ್ಡ್ನಿಂದ ತಿಳಿದುಕೊಳ್ಳಬಹುದು. ಪ್ಲೇಸ್ಟೋರ್ನಲ್ಲಿ ಸ್ಟಡಿ MCQ by HGA ಅಕಾಡೆಮಿ ಆಪ್ನಲ್ಲಿ ನೀವು ಎಲ್ಲಾ ಟೆಸ್ಟ್ಗಳನ್ನು ಅಟೆಂಡ್ ಮಾಡಬಹುದು. ಆಲ್ ರೈಟ್, ಸೆಕ್ಷನ್ 3ಗೆ ಬರೋಣ. ಪಾಲಿಟಿ, ಹೊಸ ಕಾಯ್ದೆಗಳು ಮತ್ತು ಎಕಾನಮಿ. UPSC ಮತ್ತು KS ಮೇನ್ಸ್ಗೆ ಇದು ಹೈ ಯೀಲ್ಡ್ ಟಾಪಿಕ್. ಇಲ್ಲಿ ನೋಡಿ, ಇದೊಂದು ಬಹುದೊಡ್ಡ ಪಾಲಿಸಿ ಶಿಫ್ಟ್. ಜುಲೈ 1, 2026ರಿಂದ ನಾವು ಇಷ್ಟು ವರ್ಷ ನೋಡ್ಕೊಂಡು ಬಂದಿದ್ದ MGNREG ಸ್ಕೀಮನ್ನು VBGA ಆಕ್ಟ್ 2025 ರೀಪ್ಲೇಸ್ ಮಾಡಲಿದೆ. ಅಂದ್ರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್. ರೂರಲ್ ಎಂಪ್ಲಾಯ್ಮೆಂಟ್ ಫ್ರೇಮ್ವರ್ಕ್ನಲ್ಲಿ ಇದೊಂದು ಗೇಮ್ ಚೇಂಜರ್.
ಈ ಹೊಸ ಕಾಯ್ದೆಯ ಹೆಸರು ಮತ್ತು ಜುಲೈ 1 ಅನ್ನೋ ದಿನಾಂಕನ ಮರಿಬೇಡಿ. ಸುಪ್ರೀಂ ಕೋರ್ಟ್ ಕಡೆಯಿಂದ ಒಂದೆರಡು ಕ್ರೂಷಿಯಲ್ ಡೆವಲಪ್ಮೆಂಟ್ಸ್ ಇದೆ. ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು ಜುಡಿಷಿಯರಿ ಪ್ರಾಸೆಸ್ ಫಾಸ್ಟ್ ಮಾಡೋಕೆ ಒನ್ ಕೇಸ್ ಒನ್ ಡೇಟಾ ಮತ್ತು ಸುಸಹಾಯ್ ಎಐ ಚಾಟ್ಬಾಟ್ ಅನ್ನೋ ಇನಿಷಿಯೇಟಿವ್ಸ್ ಲಾಂಚ್ ಮಾಡಿದ್ದಾರೆ. ಇದೇ ಟೈಮಲ್ಲಿ ಒಂದು ಲೀಗಲ್ ನ್ಯೂಯಾನ್ಸ್ ಅರ್ಥ ಮಾಡ್ಕೊಳ್ಳಿ. ಪ್ರೈವೇಟ್ ಪ್ಲೇಸ್ ಒಳಗೆ ಸಾರ್ವಜನಿಕರ ಕಣ್ಣಿಗೆ ಬೀಳ್ದಂತೆ ಮಾಡುವ ಜಾತಿ ನಿಂದನೆಗಳು SC/ST ಕಾಯ್ದೆಯಡಿ ಬರೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ರೂಲಿಂಗ್ ಕೊಟ್ಟಿದೆ. ಜೊತೆಗೆ ಕಟ್ಟಡ ಕಾರ್ಮಿಕರ ವೆಲ್ಫೇರ್ಗಾಗಿ 1% ಕನ್ಸ್ಟ್ರಕ್ಷನ್ ಸೆಸ್ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಎಕನಾಮಿಗೆ ಬಂದ್ರೆ FY26ಗಾಗಿ ನಮ್ಮ ಇಂಡಿಯಾದ GDP ಗ್ರೋತ್ 7.6% ಇರಲಿದೆ ಅಂತ ಪ್ರೊಜೆಕ್ಟ್ ಮಾಡಲಾಗಿದೆ. ಇದರ ಜೊತೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ, ನಮ್ಮ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಥವಾ PSBs ಸತತ 4ನೇ ವರ್ಷ ರೆಕಾರ್ಡ್ ಬ್ರೇಕಿಂಗ್ 1.98 ಲ್ಯಾಕ್ ಕ್ರೋರ್ ಪ್ರಾಫಿಟ್ ರಿಪೋರ್ಟ್ ಮಾಡಿವೆ. ಆರ್ಥಿಕತೆ ಎಷ್ಟು ಸ್ಟ್ರಾಂಗ್ ಆಗಿ ಬೌನ್ಸ್ ಬ್ಯಾಕ್ ಆಗ್ತಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. Now what's really interesting about this slide is ನಮ್ಮ ರಿನ್ಯೂಯಬಲ್ ಎನರ್ಜಿ ಮೈಲಿಗಲ್ಲು. ಭಾರತ ಕೇವಲ ಒಂದೇ ವರ್ಷದಲ್ಲಿ 44 ಜಿಗಾವಾಟ್ ಸೋಲಾರ್ ಕೆಪಾಸಿಟಿನ ಆಡ್ ಮಾಡಿದೆ. ಇದು ಲಿಟ್ರಲಿ ಹ್ಯೂಜ್. ಇದನೊಂದಿಗೆ ನಮ್ಮ ಟೋಟಲ್ ಸೋಲಾರ್ ಕೆಪಾಸಿಟಿ 150 ಜಿಗಾವಾಟ್ಗೆ ತಲುಪಿದೆ. ಗ್ಲೋಬಲ್ ಲೆವೆಲ್ನಲ್ಲಿ ಕ್ಲೈಮೇಟ್ ಚೇಂಜ್ ಟಾರ್ಗೆಟ್ಸ್ ರೀಚ್ ಆಗೋಕ್ಕೆ ಇಂಡಿಯಾದ ಈ ಕಾಂಟ್ರಿಬ್ಯೂಷನ್ ಎಕ್ಸಾಮ್ಸಲ್ಲಿ ಗ್ಯಾರಂಟಿ ಕ್ವೆಶ್ಚನ್ ಆಗುತ್ತೆ. ಲೆಟ್ಸ್ ಮೂವ್ ಟು ಸೆಕ್ಷನ್ 4, ಸೈನ್ಸ್, ಟೆಕ್ ಮತ್ತು ಎನ್ವೈರನ್ಮೆಂಟ್. ಇದರಲ್ಲಿ ರಿಪೀಟ್ ಆಗೋ ಎಕ್ಸಾಮ್ ಟ್ರೆಂಡ್ಸ್ನ ನಾವೀಗ ಐಡೆಂಟಿಫೈ ಮಾಡೋಣ. ಈ ಸೈನ್ಸ್ ಮೈಲಿಗಲ್ಲುಗಳನ್ನ ಕ್ವಿಕ್ಟಾಗಿ ನೋಡೋಣ. ಸ್ಪೇಸಲ್ಲಿ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲೇ ಲೋಕಿ ಅನ್ನೋ ಒಂದು ಡ್ವಾರ್ಫ್ ಗ್ಯಾಲಕ್ಸಿ ಪತ್ತೆಯಾಗಿದೆ. ಇನೋವೇಷನಲ್ಲಿ ಚೀನಾ ವೇಸ್ಟ್ ವಾಟರ್ನಿಂದ ಫರ್ಟಿಲೈಸರ್ ಮಾಡೋಕೆ AI ಯೂಸ್ ಮಾಡ್ತಿದೆ. ನಮ್ಮ ಗುಜರಾತ್ನ ದೀನ್ ದಯಾಳ್ ಪೋರ್ಟ್ನಲ್ಲಿ ಭಾರತದ ಮೊದಲ ಗ್ರೀನ್ ಮೆಥನಾಲ್ ಪ್ಲಾಂಟ್ ಶುರುವಾಗ್ತಿದೆ. ಮತ್ತೆ ಫೈನಾನ್ಷಿಯಲ್ ಮಾರ್ಕೆಟ್ ಸೈಬರ್ ಸೆಕ್ಯೂರಿಟಿಗಾಗಿ SEBI ಸೈಬರ್ ಸುರಕ್ಷಾ .ai ಅನ್ನೋ ಟಾಸ್ಕ್ ಫೋರ್ಸ್ ರಚಿಸಿದೆ. ಈ ಕೀವರ್ಡ್ಸ್ನ ಬರ್ಕೊಳ್ಳಿ. ಪಬ್ಲಿಕ್ ಹೆಲ್ತ್ ಮತ್ತೆ ಸಸ್ಟೈನಬಿಲಿಟಿ ಇನಿಷಿಯೇಟಿವ್ಸ್ ನೋಡಿ. ಪುಣೆ ನಗರ ಭಾರತದ ಮೊದಲ ಲೋ ಎಮಿಷನ್ ಝೋನ್ ಅಥವಾ LEZ ಆಗ್ತಿದೆ. CSIR ಅವರು ಪ್ಲಾಸ್ಟಿಕ್ ವೇಸ್ಟ್ನಿಂದ ಫೀನಿಕ್ಸ್ ಜಿಯೋಸೆಲ್ ಡೆವಲಪ್ ಮಾಡಿದ್ದಾರೆ. ಹೆಲ್ತ್ ಮಿನಿಸ್ಟ್ರಿ ಜನಾನಿ ಪ್ಲಾಟ್ಫಾರ್ಮ್ ಲಾಂಚ್ ಮಾಡಿದೆ. ಇದನ್ನ ನೆನ್ಪಿಟ್ಕೊಳ್ಳೋಕೆ ಒಂದು ಸಿಂಪಲ್ ಮೆಮರಿ ಟ್ರಿಕ್ ಕೊಡ್ತೀನಿ ಕೇಳಿ. ಜನಾನಿ ಅಂದ್ರೆ ತಾಯಿ ಅಲ್ವಾ? ಸೊ ಇದು ಗರ್ಭಿಣಿಯರು ಮತ್ತು ಮಕ್ಕಳ ಆರೋಗ್ಯ ರಕ್ಷಣೆಗಾಗಿ ಇರುವ ಡಿಜಿಟಲ್ ಪ್ಲಾಟ್ಫಾರ್ಮ್. ಅಷ್ಟೇ ಸಿಂಪಲ್. ಸೆಕ್ಷನ್ 5, ರಾಜ್ಯಗಳ ಪ್ರಮುಖ ಅಪ್ಡೇಟ್ಸ್. KEA ಮತ್ತು FDA ಎಕ್ಸಾಮ್ಸ್ಗೆ ಈ ಸ್ಟೇಟ್ ಸ್ಪೆಸಿಫಿಕ್ ಸ್ಕೀಮ್ಸ್ ಪಕ್ಕಾ ಬರುತ್ತೆ. ನಾವೀಗ ಬೇರೆ ಬೇರೆ ರಾಜ್ಯಗಳು ತಂದಿರೋ ಸ್ಕೀಮ್ಸ್ನ ಮ್ಯಾಪ್ ಮಾಡೋಣ. ನಮ್ಮ ಕರ್ನಾಟಕದಲ್ಲಿ ಸ್ಕೂಲ್ ಅಟೆಂಡೆನ್ಸ್ಗಾಗಿ ಕರ್ತವ್ಯ KAMS ಆಪ್ ಲಾಂಚ್ ಆಗಿದೆ ಮತ್ತು ಬೆಂಗಳೂರು PMEDRIVನ ಹಬ್ ಆಗ್ತಿದೆ. ತಮಿಳುನಾಡಲ್ಲಿ ವಿಮೆನ್ಸ್ ಸೇಫ್ಟಿಗಾಗಿ ಸಿಂಗಪನ್ ಟಾಸ್ಕ್ ಫೋರ್ಸ್ ತಂದಿದ್ದಾರೆ. UPಯಲ್ಲಿ ಡೀಪ್ ಟೆಕ್ ವಿಷನ್ ಅಂತ ಶುರು ಮಾಡಿದ್ದಾರೆ. ಮತ್ತೆ ತೆಲಂಗಾಣದಲ್ಲಿ ಸಿಂಧು ಹಾಸ್ಪಿಟಲ್ ಮತ್ತು PMMITR ಪಾರ್ಕ್ ಉದ್ಘಾಟನೆಯಾಗಿದೆ. ಮ್ಯಾಚ್ ದ ಫಾಲೋಯಿಂಗಲ್ಲಿ ಇವು ತುಂಬಾನೇ ರಿಪೀಟ್ ಆಗ್ತವೆ. ರೀಜನಲ್ ಪಾಲಿಟಿಕ್ಸ್ ಮತ್ತೆ ಕಲ್ಚರಲ್ ಮೈಲಿಗಲ್ಲುಗಳನ್ನ ನೋಡೋದಾದ್ರೆ, ತಮಿಳುನಾಡುನ ಹೊಸ ಚೀಫ್ ಮಿನಿಸ್ಟರ್ ಆಗಿ ತಿರು ಸಿ ಜೋಸೆಫ್ ವಿಜಯ್ ಮತ್ತೆ ವೆಸ್ಟ್ ಬೆಂಗಾಲ್ನ ಚೀಫ್ ಮಿನಿಸ್ಟರ್ ಆಗಿ ಶ್ರೀ ಸುವೆಂದು ಅಧಿಕಾರಿ ಅಧಿಕಾರ ಸ್ವೀಕರಿಸಿದ್ದಾರೆ. ಇನ್ನು ರೈಲ್ವೆ ಮಿನಿಸ್ಟ್ರಿ ಹೊಸದಾಗಿ ಸೌತ್ ಕೋಸ್ಟಲ್ ರೈಲ್ವೆ ಝೋನ್ ಅನ್ನ ನೋಟಿಫೈ ಮಾಡಿದೆ. ಜೊತೆಗೆ ಪ್ರಧಾನಿಯವರು ಗುಜರಾತ್ನ ಸೋಮನಾಥ್ ಅಮೃತ್ ಮಹೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ಫೈನಲಿ ಸೆಕ್ಷನ್ 6, ಕ್ವಿಕ್ ರೀಕ್ಯಾಪ್. ಇಷ್ಟೊತ್ತು ಓದಿದ್ದನ್ನ ಮೆದುಳಲ್ಲಿ ಲಾಕ್ ಮಾಡೋ ಟೈಮ್ ಇದು. ನಾನು ಕೇಳ್ತಾ ಹೋಗ್ತೀನಿ, ನೀವೇ ಮೈಂಡಲ್ಲಿ ಆನ್ಸರ್ ಮಾಡ್ತಾ ಬನ್ನಿ. ಸ್ಟೆಪ್ 1, ಮೇ 11 ಏನಂತ ಆಚರಿಸ್ತೀವಿ? ಎಸ್, ಟೆಕ್ ಡೇ. ಮೇ 12 ನರ್ಸಸ್ ಡೇ. ಸ್ಟೆಪ್ 2, ಇಂಡಿಯಾದ ಹೊಸ CDS ಯಾರು? ಲೆಫ್ಟಿನೆಂಟ್ ಜನರಲ್ NS ರಾಜಾ ಸುಬ್ರಮಣಿ. ಸ್ಟೆಪ್ 3, MGNRGA ರಿಪ್ಲೇಸ್ ಮಾಡ್ತಿರೋ ಹೊಸ ಆಕ್ಟ್ ಯಾವುದು? VB ಗ್ರಾಮ್ಜಿ ಆಕ್ಟ್ 2025. ಸ್ಟೆಪ್ 4, ಕರ್ನಾಟಕದ ಸ್ಕೂಲ್ ಅಟೆಂಡೆನ್ಸ್ ಆಪ್ ಯಾವುದು? ಎಕ್ಸಾಕ್ಟ್ಲಿ, KAMS ಆಪ್. ಈ ಥರ ಆಕ್ಟಿವ್ ರೀಕಾಲ್ ಮಾಡಿದ್ರೆ ನೀವ್ ಯಾವತ್ತೂ ಮರೆಯಲ್ಲ. ಸೆಷನ್ ಎಂಡ್ ಮಾಡೋ ಮುಂಚೆ ನಿಮ್ಗೊಂದು ಥಾಟ್ ಪ್ರೊವೋಕಿಂಗ್ ಕ್ವೆಶ್ಚನ್ ಬಿಟ್ಟು ಹೋಗ್ತೀನಿ. ನಾವಿಂದು ನೋಡಿದ್ವಿ, ಸುಪ್ರೀಂ ಕೋರ್ಟಲ್ಲಿ ಆ AI ಯೂಸ್ ಆಗ್ತಿದೆ, ಸೆಬಿಯಲ್ಲಿ AI ಟಾಸ್ಕ್ ಫೋರ್ಸ್ ಬರ್ತಿದೆ. ಬಟ್ ನಾಳೆ ಬರೋ ಸೈಬರ್ ಸೆಕ್ಯೂರಿಟಿ ಥ್ರೆಟ್ಸ್ಗೆ ನಮ್ಮ ಸಿಸ್ಟಮ್ಸ್ ನಿಜಕ್ಕೂ ಪ್ರಿಪೇರ್ ಆಗಿದೆಯಾ? ಇದ್ರ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಎಕ್ಸಾಮ್ಸ್ಗೆ ಡೈಲಿ ಕರೆಂಟ್ ಅಫೇರ್ಸ್ ಪ್ರಾಕ್ಟೀಸ್ ಹೀಗೆ ಇರಲಿ. ಕೀಪ್ ಸ್ಟಡಿಂಗ್ ಹಾರ್ಡ್. ನಾಳೆ ಮತ್ತೆ ಹೊಸ ಎಕ್ಸ್ಪ್ಲೇನರ್ನೊಂದಿಗೆ ಸಿಗೋಣ. ಆಲ್ ದಿ ಬೆಸ್ಟ್.